ಭಯ ಶುರುವಾಗಿದೆ. ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಇವತ್ತು ನಿಗೂಢ ವ್ಯಕ್ತಿ ಬಂದಿರೋದು. ದೂರುದಾರ ವ್ಯಕ್ತಿ ಬಂದ ಕಾರಿಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ನೀಡಲಾಗಿದೆ. ಇಬ್ಬರು ಪೊಲೀಸ್ ಸಿಬ್ಬಂದಿ ಭದ್ರತೆಯಲ್ಲಿ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಇದೀಗ ಮುಸುಕುದಾರಿ ದೂರುದಾರ ಆಗಮಿಸಿದ್ದಾನೆ. ಈತ ಗುರುತಿಸಿದ ಜಾಗಗಳಲ್ಲಿ ಯಾವಾಗ ಹೆಚ್ಚಿನ ಸಾಕ್ಷ್ಯಗಳೇನು ಸಿಗಲಿಲ್ವೋ ಧರ್ಮಸ್ಥಳ ಗ್ರಾಮಸ್ಥರು ಹಾಗೆ ಭಕ್ತರು ಹಾಗೆ ಧರ್ಮಸ್ಥಳದ ಪರವಾಗಿ ನಿಂತಿರುವ ಕೆಲ ಜನ ಈತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಈತನ ಮೇಲೆ ಆಕ್ರೋಶ ಪರಿವರ್ತನೆ ಆಗಬಾರದು, ಈತನ ವಿರುದ್ಧವಾಗಿ ಯಾರು ಮುಂದಾಗಬಾರ್ದು ಅನ್ನೋ ಕಾರಣಕ್ಕೆ ಈತನಿಗೆ ಭದ್ರತೆಯನ್ನ ನೀಡಲಾಗಿದೆಯಾ ಅನ್ನೋ ಅನುಮಾನ. ಎಸ್ಐಟಿ ಕಚೇರಿಗೆ ಈತ ಬರೋ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಗೆ ಆ ಮುಸುಕುದಾರಿ ದೂರುದಾರ ಆಗಮಿಸಿದ ಸಂದರ್ಭದಲ್ಲಿ ಆತನಿಗೆ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇವರು ಪೊಲೀಸರೊಂದಿಗೆ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈತನಿಗೆ ಭಯ ಶುರುವಾಗಿದೆಯಾ ಅನ್ನೋ ಅನುಮಾನಕ್ಕೆ ಈ ದೃಶ್ಯಗಳು ಕಾರಣವಾಗ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಕಳೆದ 2 ದಿನದ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಗಲಾಟೆ, ಪರಸ್ಪರ ಗುಂಪುಗಳಲ್ಲಿರ್ತಕ್ಕಂಥ ಆಕ್ರೋಶ ಹೊಡೆದಾಟ ಬಡದಾಟವಾಗಿ ಪರಿವರ್ತನೆಯಾಗಿತ್ತು. ಇದಾದ ನಂತರದಲ್ಲಿ ದೂರುದಾರನಿಗೆ ಭದ್ರತೆ ನೀಡಿರೋದನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ನನ್ನ ಇಬ್ಬರು ಕಲೀಗ್ಸ್ ನಾಗೇಂದ್ರ ಬಾಬು ಹಾಗೆ ದಿನೇಶ್ ಇಬ್ಬರು ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಬಳಿಯಿಂದಲೇ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಒಂದು ಪೊಲೀಸ್ ಪ್ರೊಟೆಕ್ಷನ್ನು ಇದು ಯಾಕೆ ಅಂತ ಹೇಳಿ, ಇನ್ನೊಂದು ಇವತ್ತು ಏನಾಗಬಹುದು, ಉತ್ಖನನ ಇವತ್ತು ನಡೆಯೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ ಅಂತ ಹೇಳಿ? ಸ್ಮಿತಾ ನೋಡಿ, ಮೊದಲನೇದಾಗಿ ಆತ ಪೊಲೀಸ್ ಭದ್ರತೆಯನ್ನ ಕೇಳ್ಕೊಂಡಿದ್ದಾನೆ, ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾನೆ. ಕಾರಣ ಇಷ್ಟೇ, ಮೊನ್ನೆ ಅಂದ್ರೆ ನಿನ್ನೆ ಅಲ್ಲ, ಅದರ ಹಿಂದಿನ ದಿನ ಧರ್ಮಸ್ಥಳದ ಪ್ರಾಂಗಣದ ಬಳಿ ಒಂದು ಗಲಾಟೆ ಆಗಿತ್ತು. ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆಯನ್ನ ಕೂಡ ಮಾಡಿದ್ರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿ ಓರ್ವನನ್ನ ಆ ವಿಚಾರವಾಗಿ ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಮುಸುಕುದಾರಿ ವ್ಯಕ್ತಿಗೂ ಕೂಡ ಇದೇ ಒಂದು ಭಯ ಶುರುವಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಇದೇ ಕಾರಣಕ್ಕೋಸ್ಕರ ಆತ ಪೊಲೀಸರ SIT ತನಿಖಾ ತಂಡದ ಬಳಿ ಮನವಿಯನ್ನ ಮಾಡಿಕೊಂಡು ಭದ್ರತೆಯನ್ನ ಕೇಳಿದ್ದಾನೆ. ಹಾಗಾಗಿ ಆತನಿಗೆ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಮತ್ತೊಂದು, ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಾ? ಖಂಡಿತವಾಗ್ಲೂ ನಡೆಯೋದಿಲ್ಲ ಅಂತ SIT ಮೂಲಗಳು ಹೇಳ್ತಾ ಇದೆ. ಕಾರಣ GPR ನ ಅವಶ್ಯಕತೆ ಇರುವಂತಹ ಹಿನ್ನೆಲೆಯಲ್ಲಿ GPR ನ ಎಕ್ಸ್ಪರ್ಟ್ಗಳ ಸಂಪರ್ಕದಲ್ಲಿರುವಂತಹ SIT ತನಿಖಾ ತಂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರು ಈ ಒಂದು ಮಾತುಕತೆಯಲ್ಲಿ ಓಕೆ ಆಗಿದೆ ಆದರೆ GPR ಎಕ್ಸ್ಪರ್ಟ್ಗಳು ಇಲ್ಲಿಗೆ ಬರ್ತಾರೆ. GPR ಅನ್ನ ಕರ್ಕೊಂಡು ಹೋಗಿ GPR ಎಕ್ಸ್ಪರ್ಟ್ಗಳನ್ನ 13ನೇ ಪಾಯಿಂಟ್ ಕರ್ಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಸ್ಮಿತಾ, ಕಾರಣ ಇಷ್ಟೇ, ಯಾವ ಕಾರಣಕ್ಕೋಸ್ಕರ ಈಗ GPR ಎಕ್ಸ್ಪರ್ಟ್ಗಳನ್ನ SIT ತನಿಖಾ ತಂಡ ಹುಡುಕಾಡೋದಕ್ಕೆ ಮುಂದಾಗಿದೆ ಅನ್ನೋದಾದ್ರೆ, ಈ 13ನೇ ಪಾಯಿಂಟ್ ಇದೆಯಲ್ಲ, ಈ 13ನೇ ಪಾಯಿಂಟ್ ನಲ್ಲಿ ಆಲ್ರೆಡಿ ಮುಸುಕುದಾರಿ ವ್ಯಕ್ತಿಯೇ ಹೇಳಿದ್ದಾನೆ 15 ಅಡಿ ಆಳದಲ್ಲಿ ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 15 ಅಡಿ ಆಳದಷ್ಟು ಅಗಿಯೋದು ಆ 13ನೇ ಪಾಯಿಂಟ್ ನಲ್ಲಿ ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂದ್ರೆ ಆ 13ನೇ ಪಾಯಿಂಟ್ ನ ಪಕ್ಕದಲ್ಲೇ ರಭಸವಾಗಿ ನೇತ್ರಾವತಿ ನದಿ ಹರಿಯುತ್ತೆ, ಪಕ್ಕದಲ್ಲೇ ಡ್ಯಾಮ್ ಕೂಡ ಇದೆ. ಅಷ್ಟಲ್ಲದೆ 13ನೇ ಪಾಯಿಂಟ್ ನ ಅಕ್ಕಪಕ್ಕದಲ್ಲೇ ಅಂದ್ರೆ 10 ಅಡಿ ಅಂತರದಲ್ಲಿ 2 ವಿದ್ಯುತ್ ಕಂಬಗಳಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ GPR ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಹೋಗಿ ಆ ಒಂದು ತಂತ್ರಜ್ಞಾನವನ್ನ ಬಳಸಿ ಅದರ ಮೂಲಕ ಅಲ್ಲಿ ಏನಾದರೂ ಕಳೆಬರಗಳು ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ನಿನ್ನೆ ಮಧ್ಯಾಹ್ನ ತಡವಾಗಿ ಬಂದಿದ್ದಂತಹ ಮುಸುಕುದಾರಿ ವ್ಯಕ್ತಿ ಈ ಒಂದು ಕಾರಣಕ್ಕೋಸ್ಕರ ನಿನ್ನೆ ಒಂದು ಶೋಧ ಕಾರ್ಯಾಚರಣೆ ನಡೀಲಿಲ್ಲ ಅನ್ನೋ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇವತ್ತು ಮುಸುಕುದಾರಿ ವ್ಯಕ್ತಿ ಸುಮಾರು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬರ್ತಾನೆ. ಅದೇ ರೀತಿಯಾಗಿ ಭದ್ರತೆ ಕೂಡ ಬರ್ತಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಬಂದರು. ಸ್ಥಳೀಯ ರೈಟ್, ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಮಾಹಿತಿಯನ್ನು ನೀಡ್ತಾ ಇದ್ರು. ಪೊಲೀಸರ ಭದ್ರತಾ ಧರ್ಮಸ್ಥಳದಲ್ಲಿ ನಿಗೂಢವಾಗಿ 100 ಶವಗಳನ್ನ ಹೂತಿಟ್ಟ ಆರೋಪ ಮಾಡಿರುವ ಮುಸುಕುಧಾರಿ ವ್ಯಕ್ತಿಗೆ ಇದೀಗ ಭಯ ಶುರುವಾಗಿದೆ. ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಇವತ್ತು ನಿಗೂಢ ವ್ಯಕ್ತಿ ಬಂದಿರೋದು. ದೂರುದಾರ ವ್ಯಕ್ತಿ ಬಂದ ಕಾರಿಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ನೀಡಲಾಗಿದೆ. ಇಬ್ಬರು ಪೊಲೀಸ್ ಸಿಬ್ಬಂದಿ ಭದ್ರತೆಯಲ್ಲಿ ನಿಗೂಢ ವ್ಯಕ್ತಿ ಆಗಮಿಸಿದ್ದಾನೆ. ಬೆಳ್ತಂಗಡಿಯ SIT ಕಚೇರಿಗೆ ಇದೀಗ ಮುಸುಕುದಾರಿ ದೂರುದಾರ ಆಗಮಿಸಿದ್ದಾನೆ.
ಈತ ಗುರುತಿಸಿದ ಜಾಗಗಳಲ್ಲಿ ಯಾವಾಗ ಹೆಚ್ಚಿನ ಸಾಕ್ಷ್ಯಗಳೇನು ಸಿಗಲಿಲ್ವೋ ಧರ್ಮಸ್ಥಳ ಗ್ರಾಮಸ್ಥರು ಹಾಗೆ ಭಕ್ತರು ಹಾಗೆ ಧರ್ಮಸ್ಥಳದ ಪರವಾಗಿ ನಿಂತಿರುವ ಕೆಲ ಜನ ಈತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಈತನ ಮೇಲೆ ಆಕ್ರೋಶ ಪರಿವರ್ತನೆ ಆಗಬಾರ್ದು, ಈತನ ವಿರುದ್ಧವಾಗಿ ಯಾರು ಮುಂದಾಗಬಾರ್ದು ಅನ್ನೋ ಕಾರಣಕ್ಕೆ ಈತನಿಗೆ ಭದ್ರತೆಯನ್ನ ನೀಡಲಾಗಿದೆಯಾ ಅನ್ನೋ ಅನುಮಾನ. SIT ಕಚೇರಿಗೆ ಈತ ಬರೋ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳ್ತಂಗಡಿಯಲ್ಲಿರುವ SIT ಕಚೇರಿಗೆ ಆ ಮುಸುಕುದಾರಿ ದೂರುದಾರ ಆಗಮಿಸಿದ ಸಂದರ್ಭದಲ್ಲಿ ಆತನಿಗೆ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇವರು ಪೊಲೀಸರೊಂದಿಗೆ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈತನಿಗೆ ಭಯ ಶುರುವಾಗಿದೆಯಾ ಅನ್ನೋ ಅನುಮಾನಕ್ಕೆ ಈ ದೃಶ್ಯಗಳು ಕಾರಣವಾಗ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಕಳೆದ 2 ದಿನದ ಹಿಂದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಗಲಾಟೆ, ಪರಸ್ಪರ ಗುಂಪುಗಳಲ್ಲಿರ್ತಕ್ಕಂಥ ಆಕ್ರೋಶ ಹೊಡೆದಾಟ ಬಡದಾಟವಾಗಿ ಪರಿವರ್ತನೆಯಾಗಿತ್ತು. ಇದಾದ ನಂತರದಲ್ಲಿ ದೂರುದಾರನಿಗೆ ಭದ್ರತೆ ನೀಡಿರೋದನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ನನ್ನ ಇಬ್ಬರು ಕಲೀಗ್ಸ್ ನಾಗೇಂದ್ರ ಬಾಬು ಹಾಗೆ ದಿನೇಶ್ ಇಬ್ಬರು ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಬೆಳ್ತಂಗಡಿಯ SIT ಕಚೇರಿ ಬಳಿಯಿಂದಲೇ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಒಂದು ಪೊಲೀಸ್ ಪ್ರೊಟೆಕ್ಷನ್ನು ಇದು ಯಾಕೆ ಅಂತ ಹೇಳಿ, ಇನ್ನೊಂದು ಇವತ್ತು ಏನಾಗಬಹುದು, ಉತ್ಖನನ ಇವತ್ತು ನಡೆಯೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ ಅಂತ ಹೇಳಿ? ಸ್ಮಿತಾ ನೋಡಿ, ಮೊದಲನೇದಾಗಿ ಆತ ಪೊಲೀಸ್ ಭದ್ರತೆಯನ್ನ ಕೇಳ್ಕೊಂಡಿದ್ದಾನೆ, ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾನೆ. ಕಾರಣ ಇಷ್ಟೇ, ಮೊನ್ನೆ ಅಂದ್ರೆ ನಿನ್ನೆ ಅಲ್ಲ ಅದರ ಹಿಂದಿನ ದಿನ ಧರ್ಮಸ್ಥಳದ ಪ್ರಾಂಗಣದ ಬಳಿ ಒಂದು ಗಲಾಟೆ ಆಗಿತ್ತು. ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆಯನ್ನ ಕೂಡ ಮಾಡಿದ್ರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿ ಓರ್ವನನ್ನ ಆ ವಿಚಾರವಾಗಿ ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಮುಸುಕುದಾರಿ ವ್ಯಕ್ತಿಗೂ ಕೂಡ ಇದೇ ಒಂದು ಭಯ ಶುರುವಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಇದೇ ಕಾರಣಕ್ಕೋಸ್ಕರ ಆತ ಪೊಲೀಸರ SIT ತನಿಖಾ ತಂಡದ ಬಳಿ ಮನವಿಯನ್ನ ಮಾಡಿಕೊಂಡು ಭದ್ರತೆಯನ್ನ ಕೇಳಿದ್ದಾನೆ. ಹಾಗಾಗಿ ಆತನಿಗೆ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಮತ್ತೊಂದು, ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಾ? ಖಂಡಿತವಾಗ್ಲೂ ನಡೆಯೋದಿಲ್ಲ ಅಂತ SIT ಮೂಲಗಳು ಹೇಳ್ತಾ ಇದೆ. ಕಾರಣ GPR ನ ಅವಶ್ಯಕತೆ ಇರುವಂತಹ ಹಿನ್ನೆಲೆಯಲ್ಲಿ GPR ನ ಎಕ್ಸ್ಪರ್ಟ್ಗಳ ಸಂಪರ್ಕದಲ್ಲಿರುವಂತಹ SIT ತನಿಖಾ ತಂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರು ಈ ಒಂದು ಮಾತುಕತೆಯಲ್ಲಿ ಓಕೆ ಆಗಿದೆ ಆದ್ರೆ GPR ಎಕ್ಸ್ಪರ್ಟ್ಗಳು ಇಲ್ಲಿಗೆ ಬರ್ತಾರೆ. GPR ಅನ್ನ ಕರ್ಕೊಂಡು ಹೋಗಿ GPR ಎಕ್ಸ್ಪರ್ಟ್ಗಳನ್ನ 13ನೇ ಪಾಯಿಂಟ್ ಕರ್ಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಸ್ಮಿತಾ, ಕಾರಣ ಇಷ್ಟೇ, ಯಾವ ಕಾರಣಕ್ಕೋಸ್ಕರ ಈಗ GPR ಎಕ್ಸ್ಪರ್ಟ್ಗಳನ್ನ SIT ತನಿಖಾ ತಂಡ ಹುಡುಕಾಡೋದಕ್ಕೆ ಮುಂದಾಗಿದೆ ಅನ್ನೋದಾದ್ರೆ, ಈ 13ನೇ ಪಾಯಿಂಟ್ ಇದೆಯಲ್ಲ, ಈ 13ನೇ ಪಾಯಿಂಟ್ ನಲ್ಲಿ ಆಲ್ರೆಡಿ ಮುಸುಕುದಾರಿ ವ್ಯಕ್ತಿಯೇ ಹೇಳಿದ್ದಾನೆ 15 ಅಡಿ ಆಳದಲ್ಲಿ ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 15 ಅಡಿ ಆಳದಷ್ಟು ಅಗಿಯೋದು ಆ 13ನೇ ಪಾಯಿಂಟ್ ನಲ್ಲಿ ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂದ್ರೆ ಆ 13ನೇ ಪಾಯಿಂಟ್ ನ ಪಕ್ಕದಲ್ಲೇ ರಭಸವಾಗಿ ನೇತ್ರಾವತಿ ನದಿ ಹರಿಯುತ್ತೆ, ಪಕ್ಕದಲ್ಲೇ ಡ್ಯಾಮ್ ಕೂಡ ಇದೆ. ಅಷ್ಟಲ್ಲದೆ 13ನೇ ಪಾಯಿಂಟ್ ನ ಅಕ್ಕಪಕ್ಕದಲ್ಲೇ ಅಂದ್ರೆ 10 ಅಡಿ ಅಂತರದಲ್ಲಿ 2 ವಿದ್ಯುತ್ ಕಂಬಗಳಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ GPR ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಹೋಗಿ ಆ ಒಂದು ತಂತ್ರಜ್ಞಾನವನ್ನ ಬಳಸಿ ಅದರ ಮೂಲಕ ಅಲ್ಲಿ ಏನಾದರೂ ಕಳೆಬರಗಳು ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ನಿನ್ನೆ ಮಧ್ಯಾಹ್ನ ತಡವಾಗಿ ಬಂದಿದ್ದಂತಹ ಮುಸುಕುದಾರಿ ವ್ಯಕ್ತಿ ಈ ಒಂದು ಕಾರಣಕ್ಕೋಸ್ಕರ ನಿನ್ನೆ ಒಂದು ಶೋಧ ಕಾರ್ಯಾಚರಣೆ ನಡೀಲಿಲ್ಲ ಅನ್ನೋ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇವತ್ತು ಮುಸುಕುದಾರಿ ವ್ಯಕ್ತಿ ಸುಮಾರು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬರ್ತಾನೆ. ಅದೇ ರೀತಿಯಾಗಿ ಭದ್ರತೆ ಕೂಡ ಬರ್ತಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಬಂದರು. ಸ್ಥಳೀಯ ರೈಟ್.